ಹಲೋ ಫ್ರೆಂಡ್ಸ್, ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ಗೆ ಸ್ವಾಗತ. ಈಗ ರವೀಂದ್ರ ಜಡೇಜಾ ಇಂಜೂರ್ಡ್ ಆಗಿ NCAಗೆ ಹೋಗಿ ಸೇರ್ಕೊಂಡಿದ್ದಾರೆ. ಸೊ ಅವರು ಸೆಕೆಂಡ್ ಟೆಸ್ಟಿಂದ ಈಗ ರೂಲ್ಡ್ ಔಟ್ ಆಗಿದ್ದಾರೆ. ಆದರೆ ಥರ್ಡ್ ಟೆಸ್ಟ್, ಫೋರ್ತ್ ಟೆಸ್ಟ್, ಫಿಫ್ತ್ ಟೆಸ್ಟ್ಗೂ ಬರ್ತಾರೆ ಅನ್ನೋದು ಇನ್ನೂ ಗ್ಯಾರಂಟಿ ಅಂತೂ ಏನೂ ಇಲ್ಲ. ಅವ್ರದ್ದು ಇಂಜುರಿ ಬಗ್ಗೆ ಅಥವಾ ಅವ್ರದ್ದು ರಿಕವರಿ ಬಗ್ಗೆ ಅಪ್ಡೇಟ್ಸ್ ಇನ್ನೂ ಬಂದಿಲ್ಲ. ಬಟ್ ಈಗ ತುಂಬ ಪ್ರಾಬ್ಲಮ್ಸ್ಗಳು ಎದುರಾಗಿದೆ ಇಂಡಿಯನ್ ಟೀಮ್ ಬೌಲಿಂಗಲ್ಲಿ. ಸೊ ಈಗ ಅವರ ಜಾಗದಲ್ಲಿ ಯಾರನ್ನ ಆಡಿಸ್ಬೇಕು ಅಂತ, ವಾಷಿಂಗ್ಟನ್ ಸುಂದರ್ನ ಆಡಿಸ್ಬೇಕಾ, ಕುಲ್ದೀಪ್ ಯಾದವ್ನ ಆಡಿಸ್ಬೇಕಾ? ಈಗ ವಿಕೆಟ್ಸ್ ಬೇಕು ಅಂತಂದರೆ ಕುಲ್ದೀಪ್ನೇ ಆಡಿಸ್ಬೇಕು, ಯಾಕಂದರೆ ವಾಷಿಂಗ್ಟನ್ ಸುಂದರ್ ಅಷ್ಟೊಂದು ವಿಕೆಟ್ಸ್ ತೆಗೆದುಕೊಡೋದಿಲ್ಲ. ಇಲ್ಲ ನಿಮಗೆ ಬ್ಯಾಟಿಂಗ್ ಬೇಕು ಸ್ವಲ್ಪ ಚೆನ್ನಾಗಿ ಅನ್ನೋದಾದ್ರೆ ನೀವು ವಾಷಿಂಗ್ಟನ್ ಸುಂದರ್ನ ಆಡಿಸ್ಬೇಕಾಗುತ್ತೆ. ಸೊ ಈಗ ಈ ಏನಿದು ಈ ಕನ್ಫ್ಯೂಷನಲ್ಲಿ ಟೀಮ್ ಮ್ಯಾನೇಜ್ಮೆಂಟು ಓದಾಡ್ತಿದ್ದಾರೆ ಅಂತ ಹೇಳ್ಬೋದು. ಡೌನ್ ದ ಆರ್ಡ್ರಲ್ಲಿ ಸದ್ಯಕ್ಕೆ KS ಭರತ್ ಸ್ವಲ್ಪ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. 100% ಕಾನ್ಫಿಡೆನ್ಸ್ ಕೊಟ್ಟಿಲ್ಲ, ನಾನು ನಿಂತ್ಕೊಂಡು ಆಡ್ತೀನಿ, ಬಿಗ್ ಇನ್ನಿಂಗ್ಸ್ ಆಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಕೊಟ್ಟಿಲ್ಲ. ಸ್ವಲ್ಪ ಚೆನ್ನಾಗಿ ಆಡಿದ್ದಾರೆ, ಸ್ವಲ್ಪ ಕಾನ್ಫಿಡೆನ್ಸ್ ಮಾತ್ರ ಕೊಟ್ಟಿದ್ದಾರೆ. ಸೊ ಇವರಿಗೆ ಡೌನ್ ದ ಆರ್ಡ್ರು ಈಗ ರನ್ಸ್ ಹೊಡಿಯೋರು ಇಲ್ಲದಂಗೆ ಆಗುತ್ತೆ. ಅಲ್ಲಿ ಇನ್ನಿರೋದು ಒಬ್ಬರೇ ಅಕ್ಷರ್ ಪಟೇಲ್ ಮತ್ತು ಅಶ್ವಿನ್ ಮಾತ್ರ ಇರೋದು. ಸೊ ನಿಮ್ಮ ಪ್ರಕಾರ ನೀವು ಕುಲ್ದೀಪ್ ನಡೆಸ್ತೀರಾ ಅಥವಾ ವಾಷಿಂಗ್ಟನ್ ಸುಂದರ್ ನಡೆಸ್ತೀರಾ ಪ್ಲೇಯಿಂಗ್ 11ನಲ್ಲಿ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಅಪ್ಡೇಟ್ನಲ್ಲಿ ರೋಹಿತ್ ಶರ್ಮಾ ಅವ್ರದ್ದು ಒಂದು ಸ್ಟ್ಯಾಟ್ಸ್ ಬಂದಿದೆ. ಲಾಸ್ಟ್ 6 ಟೆಸ್ಟ್ಗಳಲ್ಲಿ ಅವ್ರದ್ದು ಹೋಮಲ್ಲಿ ಆಡಿರೋ ಸೀರೀಸಲ್ಲಿ ಎಷ್ಟು ಹೊಡೆದಿದ್ದಾರೆ ಮತ್ತು ಲಾಸ್ಟ್ 6 ಟೆಸ್ಟಲ್ಲಿ ಎಷ್ಟು ರನ್ಸ್ ಬಂದಿದೆ ಅಂತ ಒಂದು ಸ್ಟ್ಯಾಟ್ ಬಂದಿದೆ. ಅದನ್ನು ನೋಡಿದ್ರೆ ಸ್ವಲ್ಪ ಟೆನ್ಷನ್ ಅಂತೂ ಆಗೇ ಆಗುತ್ತೆ, ಯಾಕೆಂದರೆ ರೋಹಿತ್ ಶರ್ಮಾ ಫಾರ್ಮಲ್ಲಿ ಇಲ್ಲ ಟೆಸ್ಟ್ ಫಾರ್ಮೆಟಲ್ಲಿ ಅಂತ ಒಂದು ಕಾಣಿಸ್ತಾ ಇದೆ. ಸೊ ಲಾಸ್ಟ್ 6 ಟೆಸ್ಟ್ ಇನ್ನಿಂಗ್ಸ್ಗಳಲ್ಲಿ ನೋಡೋದಾದರೆ ಅವರು ಹೊಡೆದಿರೋದು ಒಂದು 5, 0, 39, 16, 24 ಹಾಗೂ ಬರೀ 39. ಇದು ಲಾಸ್ಟ್ 6 ಟೆಸ್ಟ್ ಇನ್ನಿಂಗ್ಸ್ಗಳು. ಅದೇ ಲಾಸ್ಟ್ 7 ಟೆಸ್ಟ್ ಇನ್ನಿಂಗ್ಸ್ ಅಟ್ ಹೋಮ್, ಅದೇ ಭಾರತದಲ್ಲಿ ನಡೆದಿರೋ ಮ್ಯಾಚ್ಗಳಲ್ಲಾದರೆ ಅವರು ಲಾಸ್ಟ್ 7 ಇನ್ನಿಂಗ್ಸ್ಗಳಲ್ಲಿ ಇಷ್ಟ ಆಡಿದ್ದಾರೆ: 32, 31, 12, 12, 35, 24 ಹಾಗೂ 39. ಅಂದರೆ ಯಾವುದು ಒಂದು 50 ಕೂಡ ಅವರು ಹೊಡೆಯೋಕ್ಕಾಗಿಲ್ಲ ಲಾಸ್ಟು ಇದರಲ್ಲಿ. ಇಷ್ಟೊಂದು 7-8 ಇನ್ನಿಂಗ್ಸ್ಗಳಲ್ಲಿ 50 ಕೂಡ ಹೊಡೆದಿಲ್ಲ. ಸೊ ಇದು ಕೂಡ ಒಂದು ಕನ್ಸರ್ನ್ ಆಗುತ್ತೆ ಇಂಡಿಯನ್ ಟೀಮ್ಗೆ. ಸೊ ರೋಹಿತ್ ಶರ್ಮಾ ಅವರು ಚೆನ್ನಾಗಿ ಆಡಬೇಕು, ಯಾಕಂದರೆ ಈಗ ಸೀನಿಯರ್ ಪ್ಲೇಯರ್ ಆಗಿ ಅಲ್ಲಿ ಯಾರೂ ಕಾನ್ಫಿಡೆನ್ಸ್ ಕೊಡೋರಿಲ್ಲ. KL ರಾಹುಲ್ ಇಲ್ಲ, ವಿರಾಟ್ ಕೊಹ್ಲಿ ಇಲ್ಲ. ಸೊ ರೋಹಿತ್ ಶರ್ಮಾ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ ಸೆಕೆಂಡ್ ಟೆಸ್ಟಿಂದ. ಇಲ್ಲ ಅಂದರೆ ಮತ್ತೆ ನಾವು ಆ ಟೆಸ್ಟ್ನ ಕೂಡ ಸೋಲ್ಬೇಕಾದ ಪರಿಸ್ಥಿತಿ ಬರ್ಬೋದು ಅಂತ ನನಗನ್ಸುತ್ತೆ. ಮುಂದಿನ ಅಪ್ಡೇಟ್ನಲ್ಲಿ ವಿರಾಟ್ ಕೊಹ್ಲಿ ಅವರ ಈಗ ಏನು ರೆಸ್ಟ್ ತಗೊಂಡಿದ್ದಾರೆ 2 ಟೆಸ್ಟಿಂದ, ಅದಕ್ಕೆ ತುಂಬ ರೂಮರ್ಸು ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡಕ್ಕೆ ಶುರು ಆಗ್ಬಿಟ್ಟಿದೆ. ಯಾಕಂದರೆ ಅವ್ರ ತಾಯಿಗೆ ಹುಷಾರಿಲ್ಲ ಅಂತ ಒಂದು ಫೇಕ್ ನ್ಯೂಸ್ ಹಬ್ಬಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಕೊಹ್ಲಿ ಅವರ ಬ್ರದರ್ ಒಬ್ಬರು ವಿಕಾಸ್ ಕೊಹ್ಲಿ ಅಂತ ಅವರು ಕೂಡ ಒಂದು ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲಿ ಹಾಕೊಂಡಿದ್ರು, ದಯವಿಟ್ಟು ಈ ಥರ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಫೇಕ್ ನ್ಯೂಸ್ ಬರ್ತಾ ಇದೆ, ನಮ್ಮ ತಾಯಿಗೆ ಹುಷಾರಿಲ್ಲ ಅಂತ. ಅದೆಲ್ಲ ಸುಳ್ಳು. ಆಕೆ ಫಿಟ್ ಆಗಿದ್ದಾಳೆ, ಫೈನ್ ಆಗಿದ್ದಾಳೆ. ಸೊ ಈ ಥರ ನ್ಯೂಸ್ನ ಸ್ಪ್ರೆಡ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿರೋರಿಗೆ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಮೊದಲೇ BCCI ಅವರು ಹೇಳಿದರು, ವಿರಾಟ್ ಕೊಹ್ಲಿ ಅವರು ಈ ಥರ ರೆಸ್ಟ್ ತಗೋತಾ ಇದ್ದಾರೆ ಪರ್ಸನಲ್ ರೀಸನ್ಸಿಂದ, ದಯವಿಟ್ಟು ಮೀಡಿಯಾದವರು ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗ್ಬೇಡಿ, ಅವರ ಪ್ರೈವೇಸಿಗೆ ಧಕ್ಕೆ ಮಾಡಬೇಡಿ ಅಂತ ಮೊದಲೇ ರಿಕ್ವೆಸ್ಟ್ ಮಾಡಿದರು. ಬಟ್ ಹಂಗೂ ಬಿಡಬೇಕಲ್ಲ ನಮ್ಮ ಮೀಡಿಯಾದವರು, ಅವ್ರಿಗೆ ಅದೇ ಬುದ್ಧಿ. TRP ಬೇಕು ಅನ್ನೋದಕ್ಕೋಸ್ಕರ ಸುಳ್ಳು ಸುದ್ದಿಗಳನ್ನ ಹಬ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ವಿರಾಟ್ ಕೊಹ್ಲಿ ಅವ್ರನ್ನ ಟೀಮ್ ಇಂಡಿಯಾ ಕಂಪ್ಲೀಟ್ಲಿ ತುಂಬ ಹೈ ಆಗಿ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ ಒಂದು ತೋರಿಸ್ತಾ ಇದ್ದಾರೆ ಟೀಮ್ ಇಂಡಿಯಾ. ಸೊ ಅವ್ರು ಇದ್ದಿದ್ದರೆ, ವಿರಾಟ್ ಕೊಹ್ಲಿ ಇದ್ದಿದ್ರೆ ಫಸ್ಟ್ ಟೆಸ್ಟ್ನ ಇಂಡಿಯಾ ಸೋಲ್ತಿರ್ಲಿಲ್ಲ. ಜೊತೆಗೆ ರೋಹಿತ್ ಶರ್ಮಾ ಕೂಡ ಒಬ್ಬ ಗ್ರೇಟ್ ಪ್ಲೇಯರು, ಬಟ್ ಕಂಪ್ಲೀಟ್ಲಿ ಸ್ವಿಚ್ ಆಫ್ ಆಗಿಬಿಟ್ಟಿದ್ದಾರೆ ಅಂತ ಕಾಣಿಸ್ತಾ ಇತ್ತು ಅಂತ ಒಂದು ಸ್ಟೇಟ್ಮೆಂಟ್ನ ಇಂಗ್ಲೆಂಡ್ನ ಮಾಜಿ ಪ್ಲೇಯರ್ ಮೈಕಲ್ ವಾನ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸೊ ಅದು ಒಂಥರ ಸತ್ಯ ಅಂತ ಕಾಣಿಸುತ್ತೆ. ಯಾಕಂತಂದರೆ ವಿರಾಟ್ ಕೊಹ್ಲಿ ಅವರು ಅಟ್ಲೀಸ್ಟ್ ಆ್ಯಸ್ ಎ ಕ್ಯಾಪ್ಟನ್ ಇಲ್ಲ ಅಂದರೂ ಆ್ಯಸ್ ಎ ಪ್ಲೇಯರ್ ಆಗಿದ್ರೂ ಕೂಡ ಒಂದು ಟೀಮಲ್ಲಿ ತುಂಬ್ತಾರೆ. ಆಮೇಲೆ ಒಂದು ಜೋಶ್ ಇರುತ್ತೆ, ನಮ್ಮ ಬೌಲರ್ಸ್ಗೂ ಕೂಡ ಜೋಶ್ ಇರುತ್ತೆ ಬೌಲಿಂಗ್ ಮಾಡೋಕ್ಕೆ. ಅವರು ಕೂಡ ಬ್ಯಾಟಿಂಗ್ ಮಾಡಬೇಕಾದ್ರೆ ಆಪೋಸಿಷನ್ನ ಕೆಳಗಡೆ ಹಾಕೋತಾರೆ, ಅಷ್ಟು ಈಸಿಯಾಗಿ ಮೈ ಮೇಲೆ ಹಾಕೊಳ್ಳೋಕ್ಕೆ ಅವ್ರನ್ನ ಬಿಡಲ್ಲ. ಅವ್ರ ಮೇಲೆ ಏನದು ದಬ್ಬಾಳಿಕೆ ಮಾಡೋಕ್ಕೂ ಬಿಡೋದಿಲ್ಲ, ಅಷ್ಟು ಪವರ್ಫುಲ್ ಆಗಿರುತ್ತೆ. ಸೊ ಅದಕ್ಕೆ ಈ ರೀತಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ನಿಮ್ಗೆ ಅನಿಸುತ್ತೆ, ವಿರಾಟ್ ಕೊಹ್ಲಿ ಇದ್ದಿದ್ರೆ ಇಂಡಿಯಾ ಆ ಸೋಲನ್ನು ತಪ್ಪಿಸ್ಕೊತಾ ಇತ್ತಾ? ಚೇಸ್ ಮಾಡಿ ಗೆಲ್ಲಿಸ್ತಾ ಇದ್ರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಅಪ್ಡೇಟ್ನಲ್ಲಿ ಜೈ ಶಾ ಬಗ್ಗೆ. ಅವರು ACC ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಪ್ರೆಸಿಡೆಂಟ್ ಆಗಿದ್ದರು ಲಾಸ್ಟ್ 2 ವರ್ಷದಿಂದನೂ ಅವರೇ ಪ್ರೆಸಿಡೆಂಟ್ ಆಗಿದ್ದರು. ಈಗ ರೀಸೆಂಟಾಗಿ ಒಂದು ರೂಮರ್ ಬರ್ತಾ ಇತ್ತು, ಅವರು ಏನು ರಿಸೈನ್ ಕೊಟ್ಟಿದ್ದಾರೆ, ಯಾಕೆಂದರೆ ICC ಚೇರ್ಮನ್ ಆಗೋಕ್ಕೆ ಒಂದು ಇದರಲ್ಲಿ ರೇಸಲ್ಲಿ ಹೋಗಿ ಎಲೆಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಅದು ಸುಳ್ಳಾಗಿದೆ, ಯಾಕೆಂದರೆ ಅವರು ಮತ್ತೆ ACCಯ ಪ್ರೆಸಿಡೆಂಟ್ ಆಗಿ 3ನೇ ಬಾರಿಗೆ ಈಗ ಆಯ್ಕೆಯಾಗಿದ್ದಾರೆ. ಇನ್ನು ಏಷ್ಯಾ ಕಪ್ಪು ಅದು ಇದಕ್ಕೆಲ್ಲ ಬೇರೆ ದೇಶಗಳೆಲ್ಲ ಜೈ ಶಾ ಕಾಲೇ ಹಿಡಿಬೇಕು. ಇನ್ನು ಪಾಕಿಸ್ತಾನಕ್ಕಂತೂ ಇಂಡಿಯಾ ಹೋಗೋ ಅವಶ್ಯಕತೆ ಬರಲ್ಲ. ಸೊ ICCಗೆ ಏನಾದರೂ ಹೋಗಿ ಸೇರ್ಕೊಂಡ್ಬಿಟ್ಟಿದ್ರೆ ಜೈ ಶಾ ಅಂತೂ ಇನ್ನು ICCನೂ ಇಡೀ ಆಲ್ ಓವರ್ ದ ವರ್ಲ್ಡ್ ಕ್ರಿಕೆಟ್ನ ಅಲ್ಲಾಡಿಸ್ತಾ ಇದ್ರು ಅಂತ ಹೇಳ್ಬೋದು. ಅವಾಗ ಚಾಂಪಿಯನ್ ಟ್ರೋಫಿ ಈಗ ನೆಕ್ಸ್ಟು 2025ರಲ್ಲಿ ಪಾಕಿಸ್ತಾನದಲ್ಲಿ ನಡೀತಿದೆ, ಅದನ್ನೇ ಹೋಸ್ಟ್ ಮಾಡ್ತಾ ಇರೋದು ಪಾಕಿಸ್ತಾನ. ಸೊ ಆಗ ಇಂಡಿಯಾ ಬರಲೇಬೇಕು ಅಂತ ಕಾಯ್ಕೊಂಡು ಕೂತಿದ್ದಾರೆ ಪಾಕಿಸ್ತಾನದವರು. ಬಟ್ ಅಣ್ಣ ಅದನ್ನು ಹೋಸ್ಟ್ನೇ ಚೇಂಜ್ ಮಾಡಿಬಿಡ್ತಿದ್ರು ಅಥವಾ ಇಂಡಿಯಾನ ಕಳಿಸ್ತಾ ಇರಲಿಲ್ವೋ ಏನೋ ನೋಡಬಹುದಾಗಿತ್ತು ಏನಾಗ್ತಿತ್ತು ಅಂತ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಕ್ರಿಕೆಟ್ ಅಪ್ಡೇಟ್ಸ್ನಲ್ಲಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.